ಇದು ವಿಷಮುಕ್ತ ಅಡುಗೆ ಮನೆ ಮುಕ್ತ ಮಾತು. ಆಹಾರದಲ್ಲಿ ರುಚಿಯನ್ನ ಹುಡುಕೋದು ಮಾತ್ರವಲ್ಲ, ಅದರ ಜೊತೆಗೆ ಆರೋಗ್ಯದ ಸಮತೋಲನವನ್ನು ನೋಡಿಕೊಳ್ಳಬೇಕು ಅನ್ನುತ್ತಾ ತಮ್ಮ ಸಂಗೀತ ಲೋಕದ ಜೊತೆಗೆ ಯಾವ ರೀತಿ ಅವರ ಅಡುಗೆ ಮನೆಯನ್ನ ವಿಷಮುಕ್ತವನ್ನಾಗಿಸಿಕೊಳ್ಳುತ್ತಿದ್ದಾರೆ ಅನ್ನುವುದರ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಇಂದಿನ ಅತಿಥಿ ಗಾಯಕಿ ವಸುಧಾ ಶರ್ಮಾ. ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ನಾವು ನಂಜಾಗತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಕೊಡಸ ಅದಂತ ಇದು ಕೊಡ್ತಿದ್ರು. ನಾವು ಆಸ್ಪತ್ರೆಗೆ ಹೋಗೋದ್ರೊಳಗೆ ನಮಗಿದು ವಾಸಿಯಾದಂಥ ಉದಾಹರಣೆ ಜಾಸ್ತಿ. ಎಲ್ಲವನ್ನು ನಾವು ಬೆಳೆದು ಉಪಯೋಗ ಮಾಡಲಿಕ್ಕೆ ಆಗಲ್ಲ. ಆ ಸಂದರ್ಭದಲ್ಲಿ ಕೆಲವಷ್ಟು ನಂಬಿಕೆ ಇರುವಂತಹ ಕಂಪನಿಗಳಿಂದ ನಾವು ತಗೋಬೇಕಾಗತ್ತೆ. ನಮಸ್ಕಾರ. ವಿಷಮುಕ್ತ ಅಡುಗೆ ಮುಕ್ತ ಮಾತು ಸರಣಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ಖ್ಯಾತ ಗಾಯಕಿ ವಸುಧಾ ಶರ್ಮಾ ಅವರಿದ್ದಾರೆ. ಅವ್ರ ಜೊತೆ ನಾವು ಈ ವಿಚಾರದ ಬಗ್ಗೆ ಒಂದಿಷ್ಟು ಹೊತ್ತು ಮಾತಾಡೋಣ ಅಂತ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನೀವೊಬ್ಬ ಗಾಯಕಿಯೂ ಹೌದು, ಹಾಗೆ ಅಡುಗೆ ಮನೆಗೆ ಹೋದಾಗ ನೀವು ಅನ್ನಪೂರ್ಣೆ ಕೂಡ ಹೌದು. ಸೊ ಆ ಸಂದರ್ಭ ಬಂದಾಗ, ಅಡುಗೆ ಮನೆ ಹೊಕ್ಕಾಗ ನಿಮ್ಮ ಮನಸ್ಸಿನಲ್ಲಿ ಮುಖ್ಯವಾಗಿ ಏನಿರುತ್ತೆ? ಅಂದರೆ ಅಡುಗೆ ಮಾಡೋದು, ರುಚಿಕರವಾಗಿ ಮಾಡೋದು ಒಂದಿರುತ್ತೆ, ಬಟ್ ಅದ್ರ ಜೊತೆಗೆ ಆರೋಗ್ಯವನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿರುತ್ತೆ. ಈಗ ನಾವು ಪ್ರೋಗ್ರಾಮ್ಗಳಿಗೆ ಹೋಗ್ತಾ ಇರ್ತೇವೆ, ನಮಗೆ ಸ್ವಲ್ಪ ಬೇಗ ಹೋಗಬೇಕು ಅಂತ ಇರುತ್ತೆ. ಯಾವ್ಯಾವುದು ನಮಗೆ ಮೊದಲಿಗೆ ಬೇಕಾಗತ್ತೆ, ಮನೆಯವರ ಆರೋಗ್ಯವನ್ನು ಕೂಡ ಗಮನಿಸಿ ನಾವೆಲ್ಲ ಸೆಟ್ ಮಾಡಿಟ್ಕೊಂಡಿರ್ತೇನೆ ಹಿಂದಿನ ದಿವಸ. ಓಕೆ, ಯಾವ ಥರ ಒಂದು ಉದಾಹರಣೆ ಕೊಡೋದಾದ್ರೆ? ಉದಾಹರಣೆ ಅಂದರೆ ಈಗ ನಾವು ಬೆಳಗ್ಗೆ ನಾವೊಂದು ದೋಸೆ ಮಾಡಿದರೆ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಜಾಸ್ತಿ ಇರುತ್ತೆ, ಅದಕ್ಕೆ ಸರಿಯಾದಂತಹ ಸೈಡ್ಸನ್ನು ನಾವು ರೆಡಿ ಮಾಡ್ತೇವೆ. ಮಧ್ಯಾಹ್ನ ಒಂದು ಆಲೂಗಡ್ಡೆ ಸಾಂಬಾರು ನಾವು ಮಾಡಬೇಕು ಅಂದರೆ ಒಂದು ತಂಬಳಿ, ನಮ್ಮ ಹಳ್ಳಿಗಳಲ್ಲಿ ತಂಬಳಿ ಅಂತೂ ಇರಲೇಬೇಕು. ಶುಂಠಿ ತಂಬಳಿ ಮಾಡಿದರೆ ಅವು ಎರಡು ಸಮತೋಲನ ಆಗುತ್ತೆ. ಆ ರೀತಿಯಾಗಿ ನಾವು ಬಟ್ ಈಗ ನೀವು ಹೇಳಿದ್ರಿ ಇವಾಗ ಈ ಕಾರ್ಬೋಹೈಡ್ರೇಟ್ಸ್ ಅದು ಇದು ಅಂತ, ಬಟ್ ಅದೆಲ್ಲ ಇವಾಗ ನಾವು ಜಾಸ್ತಿ ಕೇಳುವಂಥ ಪದಗಳು. ಬಟ್ ಇದೆಲ್ಲ ಹಿಂದಿನ ತಲೆಮಾರಿಗಾಗ್ಲಿ ಅಥವಾ ನೀವು ಅದನ್ನ ಅಡಿಗೆ ಮಾಡೋ ಟೈಮಲ್ಲಿ ಅಥವಾ ಕಲಿಯೋ ಟೈಮಲ್ಲಿ ಇದ್ರ ಬಗ್ಗೆ ನಿಮ್ಗೆ ಈ ಪದಗಳ ಬಗ್ಗೆ ಅಂತೂ ಗೊತ್ತಿರಲಿಲ್ಲ, ಬಟ್ ಗೊತ್ತಿಲ್ಲದೆ ಇದನ್ನ ಹೇಗೆ ಅಳವಡಿಕೆ ಮಾಡಿದ್ರಿ ಅಂತ? ನಮ್ಮ ಹಿರಿಯರು ಬಹುಶಃ ಗೊತ್ತಿಲ್ಲದೇನೆ ಈ ರೀತಿಯನ್ನ ಅಳವಡಿಕೆ ಮಾಡ್ಕೊಳ್ತಿದ್ರು. ನಮ್ಮ ತಾಯಿ ಉದಾಹರಣೆಗೆ ಅನೇಕ ಮನೆಮದ್ದುಗಳನ್ನು ತಿಳ್ಕೊಂಡಿದ್ರು ಅವರು. ಹಾಗೆ ಅದನ್ನು ಮಕ್ಕಳಿಗೆ ಗೊತ್ತಾಗದೇ ಇದ್ದ ರೀತಿಯಲ್ಲಿ ಯಾವುದ್ಯಾವುದೋ ಪದಾರ್ಥಗಳು ಇಷ್ಟ ಇರಲ್ಲ, ಆದರೆ ಅವರ ಆರೋಗ್ಯಕ್ಕೆ ಅದು ಅನಿವಾರ್ಯ ಆಗಿತ್ತು. ಆ ಸಂದರ್ಭದಲ್ಲಿ ಈಗ ನಾವು ರೋಗಿಗಳಿಗೆ ಯಾವ ರೀತಿ ಕಹಿಯನ್ನು ಸಕ್ಕರೆ ಲೇಪನೆ ಮಾಡಿ ಹಾಕ್ತೇವೋ ಆ ರೀತಿಯಲ್ಲಿ ಕೊಡ್ತಾ ಇದ್ರು. ಆ ರೀತಿಯ ಮನೆಮದ್ದುಗಳನ್ನ ಅವರು ತಿಳ್ಕೊಂಡಿದ್ರು. ನೀವು ಯಾವತ್ತೂ ಅಂದರೆ ನಿಮಗೆ ಉಪಯೋಗಕ್ಕೆ ಬರುವಂತಹ ಥರದ್ದು ಯಾವ್ದಾದ್ರು ಮನೆಮದ್ದು ನೆನಪಾಗತ್ತಾ ಇವಾಗ ಕೇಳಿದ್ರೆ? ಈಗ ಹಳ್ಳಿಗಳಲ್ಲಿ ಒಂದು ಜ್ವರ ಬಂತು ಅಥವಾ ಗಂಟಲು ನೋವು ಬಂತು, ಆ ಸಂದರ್ಭದಲ್ಲಿ ನಾವು ತಕ್ಷಣ ಹಾಸ್ಪಿಟ್ಲಿಗೆ ಹೋಗುವ ವ್ಯವಸ್ಥೆ ಇಲ್ಲದೆ ಇರೋ ಸಮಯದಲ್ಲಿ ಕೆಲವಷ್ಟು ಮನೆಮದ್ದುಗಳನ್ನ ಇಟ್ಕೊಂಡಿರ್ತಾ ಇದ್ರು ಮನೆಯಲ್ಲಿ. ಅಡಿಗೆ ಮನೆಯಲ್ಲಿರುವಂಥ ವಸ್ತುಗಳನ್ನು ಇಟ್ಕೊಂಡು ಯಾವ ಥರದ್ದು? ಅರಿಶಿನ ಪುಡಿ, ಈಗ ಅರಿಶಿನ ಪುಡಿ ಹಾಗೆ ಹಾಲಿಗೆ ಹಾಕಿ ಕುಡಿಬೇಕು ಗಂಟಲು ನೋವಿಗೆ. ಗಾಯಕಿಯಾಗಿ ಕೂಡ ಹೌದು 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 ಈಗ ನಾವು ನಂಜಾಗತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಕೊಡಸ ಅದಂತ ಇದು ಕೊಡ್ತಿದ್ರು. ತುಂಬ ಒಳ್ಳೆಯ ಔಷಧಿಗಳವು. ನಾವು ಆಸ್ಪತ್ರೆಗೆ ಹೋಗೋದ್ರೊಳಗೆ ನಮಗಿದು ವಾಸಿಯಾದಂಥ ಉದಾಹರಣೆ ಜಾಸ್ತಿ. ನೀವೊಂದು ಹಳ್ಳಿ ಜೀವನವನ್ನು ನಡೆಸುವವರು, ಅದನ್ನು ಕಂಡವರು. ಸೊ ಈ ಹಳ್ಳಿಯ ಜೀವನವನ್ನು ಗಮನಿಸಿದಾಗ ನಿಮಗೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ, ಈ ಹಳ್ಳಿಯಲ್ಲಿ ನಾವು ಪೇಟೆ ಮೇಲೆ ಜಾಸ್ತಿ ಅವಲಂಬಿತವಾಗಿ ಬದುಕೋದಕ್ಕೆ ಹೇಗೆ ಸಾಧ್ಯ ಆಗತ್ತಾ? ಇವಾಗಲೂ ಕೂಡ ಆಗತ್ತಾ? ಯಾಕಂದರೆ ಎಲ್ಲದಕ್ಕೂ ಕೂಡ ನಾವು ಪೇಟೆಗೆ ಓಡೋದು, ಪ್ರತಿಯೊಂದು ಕೂಡ, ಮತ್ತು ಪ್ರತಿಯೊಂದನ್ನು ಕೂಡ ಆನ್ಲೈನಲ್ಲಿ ಆರ್ಡರ್ ಮಾಡುವಂಥ ಕಾಲ ಇವಾಗ. ಸೊ ಆ ಕಾನ್ಸೆಪ್ಟ್ ಬಂದಾಗ ಈಗ ಹೇಗಿದೆ ನಿಮ್ಮ ಪರಿಸ್ಥಿತಿ, ಅಥವಾ ನೀವು ಹೇಗೆ ನೋಡ್ತೀರಿ ಅದನ್ನು? ಬಹುಶಃ ಈ ಆನ್ಲೈನಲ್ಲಿ ಆರ್ಡ್ರ್ ಇದು ತುಂಬ ಕಡಿಮೆ ಇದೆ. ಯಾಕೆಂದರೆ ನಾವು ಭತ್ತವನ್ನು ಬೆಳಿತೇವೆ, ಕಬ್ಬನ್ನು ಬೆಳೆದು ಬೆಲ್ಲವನ್ನು ನಾವೇ ತಯಾರು ಮಾಡ್ತೇವೆ, ನಾವು ತೆಂಗಿನಿಂದ ಎಣ್ಣೆಯನ್ನು ತೆಗಿತೇವೆ. ಇಷ್ಟು ನಾವು ಸಾವಯವವಾಗಿ ನಾವೇ ಮಾಡಿಕೊಂಡಾಗ ಆರ್ಡ್ರ್ ಮಾಡುವಂಥ ಯಾವ ಅವಶ್ಯಕತೆ ನಮಗಿಲ್ಲ. ಅನಿವಾರ್ಯವಾಗಿ ಇನ್ನೇನಾದರೂ ನಮಗೆ ಇನ್ನೂ ಮಿಕ್ಕಿ ತರಕಾರಿಗಳನ್ನು ನಾವು ತುಂಬ ಬೇಕಾದ ಹೊರಗಡೆಯಿಂದ ತರಬೇಕಾಗತ್ತೆ. ಬಟ್ ಆನ್ಲೈನ್ ಅಂತ ಬಂದಾಗ ಅಥವಾ ನೀವು ಅಂಗಡಿಯಲ್ಲಿ ಅಂತ ತಗೊಂಡಾಗ
ಸೊ ಅಲ್ಲಿ ಎಷ್ಟು ಶುದ್ಧವಾಗಿರೋದು ಒಂದು ಮುಖ್ಯ, ಮತ್ತು ಎಷ್ಟು ಅದನ್ನು ನ್ಯಾಚುರಲ್ ಆಗಿ ಅದನ್ನು ಬೆಳೆಸ್ತಾರೆ ಅನ್ನೋದು ಇನ್ನೊಂದು ಮುಖ್ಯ. ಸೊ ಈ ಥರದನ್ನು ನೀವು ಗಮನಿಸ್ತೀರಾ? ಮತ್ತು ಆ ಥರ ಗಮನಿಸಬೇಕು ಅಂತಂದರೆ ಜನರಿಗೆ ಏನಾದರೂ ಅದ್ರ ಬಗ್ಗೆ ಕಿವಿ ಮಾತು ಹೇಳಬೇಕು ಅಂತ ಅನ್ಸುತ್ತಾ ನಿಮಗೆ? ಖಂಡಿತವಾಗಿ. ಯಾಕೆಂದರೆ ಎಲ್ಲವನ್ನೂ ನಾವು ಬೆಳೆದು ಉಪಯೋಗ ಮಾಡಲಿಕ್ಕೆ ಆಗಲ್ಲ. ಆ ಸಂದರ್ಭದಲ್ಲಿ ಕೆಲವಷ್ಟು ನಂಬಿಕೆ ಇರುವಂತಹ ಕಂಪನಿಗಳಿಂದ ನಾವು ತಗೋಬೇಕಾಗತ್ತೆ. ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಕಲ್ಪನೆಯಲ್ಲಿ ಈಗ ಗ್ರಾಮ ರಾಜ್ಯ ಹೇಳುವ ಒಂದು ಸಂಸ್ಥೆಯಲ್ಲಿ ಅಡಿಯಲ್ಲಿ ಅನೇಕ ಉಪಯುಕ್ತ ಆರೋಗ್ಯಕ್ಕೆ ಬೇಕಾಗುವಂಥ ಸಾವಯವವಾಗಿ ಬೆಳೆದಂತಹ ತಯಾರು ಮಾಡಿದಂತಹ ಉತ್ಪನ್ನಗಳಿದೆ. ಆ ಥರದನ್ನು ಬಳಸಬೇಕು ಅಂತ ನಾನು ಅಂದ್ಕೊಳ್ತೇನೆ, ಮಾಡಿದ್ದೇನೆ ಕೂಡ. ಅನೇಕ ಪ್ರಾಡಕ್ಟ್ಗಳು ತುಂಬ ಉಪಯುಕ್ತವಾಗಿದೆ ಇಲ್ಲಿ. ಜೇನುತುಪ್ಪ ಆಗಿರಲಿ, ತುಪ್ಪಗಳು, ಆಮೇಲೆ ಬೇರೆ ಬೇರೆ ಅರಿಶಿನ ಪುಡಿ ಆಗಲಿ, ವಾಟೆ ಪುಡಿ ಅಂತ ನಾವು ಹೇಳ್ತೇವೆ, ಹುಳಿ, ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಆ ಥರದಲ್ಲಿ ನಂಬಿಕೆಯುಕ್ತ ಸಂಸ್ಥೆಗಳಿಂದ ಅದನ್ನ ನಾವು ತಗೊಳ್ಬೇಕು ಅಂತ ಹೇಳ್ತೇನೆ. ಬಟ್ ಈಗ ನಿಮಗೆ ಅಂದರೆ ನೀವು ಮಠದ ಅನುಯಾಯಿಗಳಾಗಿರೋದ್ರೆ ನಿಮ್ಗೊಂದು ಧೈರ್ಯ, ಉಳಿದವರಿಗೆ ಹೇಗೆ ಧೈರ್ಯ ಬರಬೇಕು? ಉಪಯೋಗಿಸಿದವರು ಇದನ್ನ ಪ್ರಚಾರ ಮಾಡಬೇಕು ಅಂತ ಹೇಳ್ತೇನೆ ನಾನು. ಯಾಕೆಂದ್ರೆ ಅದರಿಂದ ಉಪಯೋಗಿಸಿದ್ರೆ ಹಾಗಿದ್ರೆ ನಿಮ್ಗೆ ಅದ್ರದ್ದು ವ್ಯತ್ಯಾಸ ಗೊತ್ತಾಗುತ್ತೆ. ಖಂಡಿತವಾಗಿ ನೀವೊಬ್ಬ ಗಾಯಕಿಯಾಗಿ ನಿಮ್ಮನ್ನು ಇಲ್ಲಿ ತನಕ ಕರೆಸಿ, ನಿಮ್ಮನ್ನು ಇಷ್ಟೊತ್ತು ಮಾತಾಡಿಸಿ, ನಿಮ್ಮ ಹತ್ರ ಒಂದೆರಡು ಸಾಲುಗಳನ್ನು, ನಿಮ್ಮ ಹಾಡಿನ ಸಾಲುಗಳನ್ನು ಕೇಳದೆ ನಿಮ್ಮನ್ನು ಇಲ್ಲಿಂದ ಕಳಿಸ್ಕೊಡೋದು ದೊಡ್ಡ ತಪ್ಪಾಗತ್ತೆ. ಹಾಗಾಗಿ ನಮಗಾಗಿ ಒಂದೆರಡು ಸಾಲುಗಳನ್ನು ನೀವು ಹಾಡ್ಬೋದಾ ಅಂತ? ಯದು ವಂಶತಿಲಕನ ವೇಷವಿದೇನೆ, ಮದಿರಾಕ್ಷಿ ಮುರಳಿ ಗಾನವಿದೇನೆ, ಮುರಳಿಯ ಗಾನವಿದೇನೆ, ತರಲ ಪಾಂಗವದೇನೆ, ಸ್ಮರ ಸಂಭ್ರಮಾನಂದ ಸ್ಮರಣೆ ಇದೇನೆ, ಯದು ವಂಶತಿಲಕನ ವೇಷವಿದೇನೆ. ಕೊಳಲನುದುತೆ ನಮ್ಮ ಮನದಿ ಪವಡಿಸಿದ್ದ, ಕೊಳಲನುದುತೆ ನಮ್ಮ ಮನದಿ ಪವಡಿಸಿದ್ದ, ನಲವೊಲವೆಲ್ಲವ ಕೆರಳಿಸಿ ಕುಣಿಸಿ, ಪುಲಕಾಂಕುರಗಳು ಮೈಯ ಮರೆಯಿಸಿ, ನಲವಿಗಾಯನ ಮಾಯೆಯೊಳು ಹುಟ್ಟದೇನೆ, ನಲವಿಗಾಯನ ಮಾಯೆಯೊಳು ಹುಟ್ಟದೇನೆ, ಯದು ವಂಶತಿಲಕನ ವೇಷವಿದೇನೆ, ಮದಿರಾಕ್ಷಿ ಮುರಳಿ ಗಾನವಿದೇನೆ, ಮುರಳಿಯ ಗಾನವಿದೇನೆ, ತರಲ ಪಾಂಗವದೇನೆ, ಸ್ಮರ ಸಂಭ್ರಮಾನಂದ ಸ್ಮರಣೆ ಇದೇನೆ, ಯದು ವಂಶತಿಲಕನ, ಯದು ವಂಶತಿಲಕನ, ಯದು ವಂಶತಿಲಕನ ವೇಷವಿದೇನೆ. ಧನ್ಯವಾದಗಳು. ನಾ ಹಾಡು ಯಾರಾದರೂ ಹಾಡಿದ್ರೆ ಅದು ಅಷ್ಟು ಇಂಪಾಗಿ ಹಾಡಿದ್ರೆ ಒಂದು 2 ಕ್ಷಣ ಸುಮ್ಮನೆ ಇರ್ತೀನಿ. ಯಾಕಂದರೆ ಆ ಹಾಡಿನ ಆ ಒಂದು ಮಾಧುರ್ಯದ ಆ ಒಂದು ತರಂಗಗಳು ಕಿವಿಯೊಳಗೆ ಇಳಿದು ಅದು ನಮ್ಮ ಮನದೊಳಗೆ ಇಳಿಬೇಕು. ಅದಕ್ಕೊಂದು ಅವಕಾಶ ಕೊಡಬೇಕು. ನಮ್ಮ ಮಾತು ಅದನ್ನು ಡಿಸ್ಟರ್ಬ್ ಮಾಡೋದನ್ನು ನಾನು ಸಹಿಸಲ್ಲ. ಸೊ ಅದಕ್ಕೋಸ್ಕರ ಒಂದು 2 ಕ್ಷಣ ಅದನ್ನು ಹಾಗೆ ಆನಂದಿಸ್ತಾ ನಿಮಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ನಿಮ್ಮ ಜೀವನದಲ್ಲಿ ಅಡುಗೆ ಹಾಗೆ ಈ ಸಹಜ ಕೃಷಿಯಿಂದ ಬಂದಂತಹ ಒಂದು ವಸ್ತುಗಳು ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡ್ತಾ, ಕೊನೆಗೆ ನಮಗಾಗಿ ಒಂದೆರಡು ಸಾಲುಗಳನ್ನು ಹಾಡುವ ಮೂಲಕ ನಮ್ಮ ಮನಸ್ಸನ್ನು ಕೂಡ ತಣಿಸಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸೊ ಇದು ಈ ಹೊತ್ತಿನ ವಿಷಮುಕ್ತ ಅಡುಗೆ ಮುಕ್ತ ಮಾತು ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.